ಸ್ನೇಹಿತರೆ, ನಾನೀಗ ಸರ್ಜಾಪುರ ಇಟ್ಟಂಗೂರು ಕಡೆಯಿಂದ ಬಂದಿದ್ದೀನಿ. ನಾನೀಗ ಬಂದಿರೋಂಥದ್ದು ಇದು ಸರ್ಕಲ್ ಬಂದು ಕಾಮನಹಳ್ಳಿ ಸರ್ಕಲ್ ಅಂತಾರೆ ನೋಡಿ. ಇದೆ ಕಾಮನಹಳ್ಳಿ ಸರ್ಕಲ್ಲು. ಇದು ಈ ಎಡಗಡೆ ಕಾಣಿಸ್ತಾ ಇರೋಂಥದ್ದು ವರ್ತೂರ್ಗೆ ಹೋಗುತ್ತದೆ. ಇದು ಈ ರೋಡು ಇದು ಕಾಡ್ಗೋಡಿಗೆ ಹೋಗುತ್ತೆ ನೋಡಿ. ಇಲ್ಲಿ ರೈಟ್ ತೊಗೊಂಡ್ರೆ ಇದು ಬಂದು ಮುಗಳೂರಿಗೆ ಹೋಗೋದು. ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ. ನೋಡಿ ಇದೆಲ್ಲ ಕಮರ್ಷಿಯಲ್ಲು ಚೆನ್ನಾಗಿದೆ ಇದು ಏರಿಯಾ. ಹಾಗೆ ಈ ಸರ್ಕಲಿಂದ ಕೇವಲ 150-200 ಮೀಟ್ರು ಮುಂದೆ ಹೋದರೆ ಸಿಗೋಂಥದ್ದೇ ಕಾಮನಹಳ್ಳಿ RGSL ಅಪಾರ್ಟ್ಮೆಂಟ್. ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಮೂವ್ ಆದರೆ ಬರೀ 50 ಮೀಟ್ರ್ ಮೂವ್ ಆದರೆ ಸಾಕು. ಈ ಲೆಫ್ಟಲ್ಲೇ ಕಾಣಿಸ್ತಾ ಇದೆ, ಅದೇನೇ ಅದು ಎಂಟ್ರೆನ್ಸ್ಗೆ ಹೋಗೋದು ಮಾತ್ರನೇ ಒಂದು 150-200 ಮೀಟ್ರ್ ಆಗೋದು ನೋಡಿ. ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಮುಗಳೂರಿಗೆ ಹೋಗೋ ರೋಡಲ್ಲಿ ನೋಡಿ ಇಲ್ಲಿ ಟರ್ನಿಂಗ್ ಬರ್ತದೆ. ಈ ಟರ್ನಿಂಗಲ್ಲೇ ನೋಡಿ ಇಲ್ಲಿ ಲೆಫ್ಟ್ ತೊಗೊಬೇಕು. ಈ ಲೆಫ್ಟಲ್ಲೇ ಒಂದು ವಾಟರ್ ಪ್ಲ್ಯಾಂಟ್ ಇದೆ, ಕುಡಿಯೋ ನೀರು ಘಟಕ. ಇಲ್ಲೇ ಪಕ್ಕದಲ್ಲೇ ಸಿಮೆಂಟ್ ರೋಡ್ ಆಗಿದ್ದಾರೆ. ಅಟ್ಯಾಚು ಕಾಮನಹಳ್ಳಿ ವಿಲೇಜ್ ಅಟ್ಯಾಚಲ್ಲೇ ನೋಡಿ ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲೇ ಇದು ಫ್ಲ್ಯಾಟ್ ಇರುವಂಥದ್ದು. ಮುಂದೆ ಎಷ್ಟು ಬ್ಲ್ಯಾಕ್ ಇದೆ ಮತ್ತು ಏನೇನಿದೆ ಮತ್ತು ಎಲ್ಲ ಫ್ಲ್ಯಾಟೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಇಲ್ಲಿ ಕಾಮನಹಳ್ಳಿ ಸೈಟಿಗೆ ವಿಸಿಟರ್ಗೆ ತುಂಬ ಜನ ಬರ್ತಾಯಿದ್ದಾರೆ. ಸಂಡೇ ಆಗಿರೋದ್ರಿಂದ ನೋಡಿ ಆಟೋ ಡ್ರೈವರ್ಸು ಮತ್ತು ಎಲ್ಲ ವಿಸಿಟರ್ಸ್ ಕೊಡ್ತಾಯಿದ್ದಾರೆ. ಇಲ್ಲಿ ಮನೆ ಇದೆಯೇನೋ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ. ಹಾಗಾಗಿ ತುಂಬ ಜನ ಭಾನುವಾರ ಟೈಮ್ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನೋಡಿ. ವಿಲೇಜ್ ಅಟ್ಯಾಚಲ್ಲೇ ಇರೋವಂಥ ಇದು ಮಾದರಿ ಬಂದ್ಬಿಟ್ಟು S+13 ಚಿಕ್ಕನಹಳ್ಳಿ ಕಾಮನಹಳ್ಳಿ ಸರ್ವೆ ನಂಬರ್ 71 ಆನೇಕಲ್ ತಾಲೂಕು ಅಂತ ಇದೆ. ಇದು ಬಂದು 3 ಎಕರೆಯಲ್ಲಿ ಡೆವಲಪ್ ಮಾಡಿರೋಂಥ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ 1 ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಯಲ್ಲಿ ಅಡಿಯಲ್ಲಿ ಮನೆಗಳು 530 ಮನೆಗಳಿದೆ. ಇಲ್ಲಿ ಯಾವ ರೀತಿ ಇದೆ ಫ್ಲ್ಯಾಟು ಮುಂದೆ ಹೋಗಿ ನೋಡೋಣ ಬನ್ನಿ. ಇಲ್ಲಿ ಭದ್ರತಾ ಕೊಠಡಿ ಇದೆ. ಇದು ಇಲ್ಲಿ ಸೆಕ್ಯೂರಿಟಿನ ಮಾತಾಡಿಸ್ತಾ ಮುಂದೆ ಫ್ಲ್ಯಾಟೆಲ್ಲ ನೋಡೋಣ ಬನ್ನಿ. ಇಲ್ಲಿ ರೈಟ್ ಸೈಡ್ಗೆ DG ಅಥವಾ TC ಈ ಬಾಕ್ಸ್ಗಳು ಎಲ್ಲ ಎಲೆಕ್ಟ್ರಿಕಲ್ ಸಿಟಿ ಪೂರ್ತಿ ಇಲ್ಲಿ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಬ್ಲಾಕ್ ಇದೆ ರೈಟ್ ಸೈಡ್ಗೆ ಗೇಟ್ ಎಂಟ್ರಿ ಆಗ್ತಿದ್ದಂಗೆ. ಮತ್ತು ಇಲ್ಲಿ ಗೇಟ್ಗೆ ಎದುರುಗಡೆನೇ A ಬ್ಲಾಕ್ ಅಂತ ಇದೆ ನೋಡಿ. A ಬ್ಲಾಕ್ ಬಂದು L ಶೇಪ್ ಇದೆ ಸ್ಟ್ರಕ್ಚರು, ಬಿಲ್ಡಿಂಗ್ ಸ್ಟ್ರಕ್ಚರು. ಅದು ಬಂದು ಬರೀ I ಟೈಪ್ ಇದೆ. ಬನ್ನಿ ಸೆಕ್ಯೂರಿಟಿನ ಮಾತಾಡಿಸ್ತಾ ಒಳಗಡೆ ಎಲ್ಲ ಹೋಗಿ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ನಾನೀಗ A ಬ್ಲಾಕಲ್ಲಿದ್ದೀನಿ. ಬನ್ನಿ A ಬ್ಲಾಕಲ್ಲಿ ಒಂದು ಫ್ಲ್ಯಾಟ್ ತೋರಿಸ್ತೀನಿ. A ಬ್ಲಾಕಲ್ಲಿ 002 ಒಂದು ಡೆಮೋ ಇದೆ, ನೋಡೋಣ ಬನ್ನಿ. ಸ್ನೇಹಿತರೆ, ಈ ಮನೆಯಲ್ಲೂ ಇಲ್ಲೂ ಸಹ ಈ ಸೈಟಲ್ಲೂ ವಾಸ್ಕಲ್ಲು ಸಿಮೆಂಟಲ್ಲೇ ಮಾಡಿದ್ದಾರೆ. ಇದು ಸಹ ಇದು ಬಂದು ಪ್ಲೈವುಡ್ ಸೀಟು. ಇದು ಚೆನ್ನಾಗಿದೆ. ಒಂದು 1 ಇಂಚಿದೆ ದಪ್ಪ ಇದೆ. ಇಲ್ಲಿ ನೋಡ್ತಾ ಅಂದರೆ ಹಾಗೆ ಇಲ್ಲಿ ಡೋರ್ ಪಕ್ಕದಲ್ಲೇ ಒಂದು ಫ್ಯಾನ್ಗೆ, ಒಂದು ಲೈಟ್ಗೆ, ಒಂದು ಸಾಕೆಟು ಪಾಯಿಂಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲೊಂದು ಟ್ಯೂಬ್ ಲೈಟ್ ಹಾಕಿದ್ದಾರೆ. ಈ ಸೈಡ್ ಬಂದರೆ ಒಂದು TV ಯೂನಿಟ್ಗೆ ಪಾಯಿಂಟ್ ಮಾಡಿದ್ದಾರೆ. ಮತ್ತು ಡೋರ್ ಬ್ಯಾಕ್ ಸೈಡೆ ಒಂದು DP ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಹಾಲ್ಗೆ ಒಂದು ವಿಂಡೋ ಮಾಡಿದ್ದಾರೆ, ಸ್ಲೈಡು. ಏನಿದು WPVC EPVC ಏನೋ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ. ನೆಕ್ಸ್ಟು ಹಾಗೆ ಸ್ಟ್ರೈಟು ಎದುರುಗಡೆನೇ ಬಂದರೆ ಅಡುಗೆ ಮನೆ ಈ ಥರ ಎಂಟ್ರಿ ಸಿಗ್ತದೆ ನೋಡಿ. ಇಲ್ಲಿ ಅಡುಗೆ ಮನೆಗೆ ಒಂದು ಸ್ವಿಚ್ಚು ಬರ್ಕೊಟ್ಟಿದ್ದಾರೆ, ಸಿಂಗಲ್ ಸ್ವಿಚ್ಚು. ಮತ್ತು ಇಲ್ಲಿ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಫ್ರಿಡ್ಜ್ ಇಟ್ಕೊಬೋದು, ಇದೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿಂಗ್ ಪಾಯಿಂಟ್ ಒಂದು ಮಾಡಿದ್ದಾರೆ.
ಓಕೆನಾ. ಇಲ್ಲಿ ಒಂದು ಎಕ್ಸಾಕ್ಟ್ ಫ್ಯಾನ್ಗೆ ಆ ಫ್ಯಾನ್ ಪಾಯಿಂಟ್ ಅದು ಇದು ಕಲೆಕ್ಷನ್ ಕೊಡ್ಬೋದು. ಇಲ್ಲಿ ಬಂತು ಅಂದರೆ ಇಲ್ಲಿ ಅಡುಗೆ ಮನೆಯಲ್ಲಿ ಸಿಂಕಿಗೆ ಒಂದು ಟ್ಯಾಪ್ ಹಾಕಿಲ್ಲ, ಡೆಮ್ಮಿ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಫಿಲ್ಟ್ರ್ ಪಾಯಿಂಟು ಕೊಟ್ಟಿದ್ದಾರೆ. ಫಿಲ್ಟ್ರ್ ಏನೋ ಫಿಟ್ ಮಾಡಿಕೊಂಡ್ರೆ ಅಲ್ಲಿ ಪವರ್ ಸಪ್ಲೈ. ಮತ್ತು ನೋಡಿ ಇದು ಯುಟಿಲಿಟಿಗೆ ಸಪ್ರೇಟ್ ಒಂದು ಡೋರೇ ಇಟ್ಬಿಟ್ಟಿದ್ದಾರೆ ನೋಡಿ. ಯುಟಿಲಿಟಿಗೆ ಸಪ್ರೇಟು ಇದಕ್ಕೆ ಒಂದು ಡೋರೇ ಇಟ್ಟಿದ್ದಾರೆ. ಇದು ಸಹ ಸಿಮೆಂಟಿಂದು ವಾಸ್ಕಲ್ಲಿದು. ಹೀಗೆ ಬಂದರೆ ನೋಡಿ ಇಲ್ಲೂ ಸಹ ವಿಂಡೋ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟು ಯೂಸ್ ಮಾಡ್ಕೊಬೋದು ನೋಡಿ. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಒಂದು ಪವರ್ ಸಪ್ಲೈ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಕೊಳೆ ಇದೆ ಇಲ್ಲಿ. ಇದು ಸಹ ಒಂದು 3.25 ಅಡಿಗೆ ಒಂದು 6 ಅಡಿ ಜಾಗ ಇದೆ ಹೊರಗಡೆ. ಚೆನ್ನಾಗಿದೆ, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ನೋಡಿ. ಮೇಲುಗಡೆ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಂಗೆ ಮುಂದೆ ಬಂದರೆ ನೋಡಿ ಸುತ್ತ ಹೆಂಗೆ ಕೊಟ್ಟಿದ್ದಾರೆ ಸಜ್ಜೆ ಅಂದರೆ ತುಂಬ ಚೆನ್ನಾಗಿದೆ. 2 ಅಡಿ ಇದೆ. ಎಲ್ಲೇ ಮಾಡಲಿ RGSL 2 ಅಡಿ ಸಜ್ಜೆ ಇರುತ್ತೆ ನೋಡಿ. ಕಿಚನ್ ತುಂಬ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಹಂಗೆ ವಾಪಸ್ ಬಂದರೆ ಇದು ರೂಮು ಸಹ ಒಂದು ಇದು ವಾಸ್ಕಲ್ಲು ಸಿಮೆಂಟ್ ಇದೆ. ಡೋರು ಪ್ಲೇವುಡ್ ಸೀಟು. ಇದು ಸಹ 1/4 ಇಂಚು ಮಂದ ಇದೆ. ಇಲ್ಲಿ ಬಂದರೆ ಒಂದೇ ಒಂದು ಲೈಟ್ ಪಾಯಿಂಟು ನೋಡಿ. ಒಂದು ಲೈಟ್ ಪಾಯಿಂಟ್ ಕೊಡ್ತೀನಿ ನೋಡಿ. ಆನ್ ಆಗಿದೆ, ಪವರ್ ಸಪ್ಲೈ ಇದೆ ಇದೇ ರೂಮಲ್ಲಿ ನೋಡಿ ಈ ಥರ. ಇದು ರೂಮ್ ಸಹ ಒಂದು ಟ್ಯೂಬ್ ಲೈಟು, ಸೀಲಿಂಗಲ್ಲಿ ಒಂದು ಫ್ಯಾನ್ ಪಾಯಿಂಟು ಈ ಥರ ಇದೆ. ಇಲ್ಲಿ ಒಂದು ಲೈಟಿಗೆ ಮತ್ತು ಒಂದು ಫ್ಯಾನ್ ಇದು ಏನು ಫ್ಯಾನ್ ರೆಗ್ಯುಲೇಟ್ರು ಪಾಯಿಂಟ್ ಇದೆ ಇಲ್ಲಿ. ಇಲ್ಲೊಂದು ವಾಲಲ್ಲಿ ಎಕ್ಸ್ಟ್ರಾ ಒಂದು ಲೈಟ್ ಪಾಯಿಂಟು, ಬೆಡ್ ಸ್ವಿಚ್ ಬೆಡ್ ಲೈಟ್ ಹಾಕೋಳಕ್ಕೆ. ಈ ರೂಮ್ ಬಂದು 2, 4, 6, 8, 10 ಅಡಿಗೆ 8 ಅಡಿ, 8ಕ್ಕೆ 10 ಚೆನ್ನಾಗಿದೆ. 8ಕ್ಕೆ 10 ಇರೋವಂಥದ್ದು ಒಂದು ರೂಮ್ ಇದು. ಇಲ್ಲಿ ಬಂತು ಅಂದರೆ ಸದ್ಯಕ್ಕೆ ಯಾರೋ ಯೂಸ್ ಮಾಡ್ತಾಯಿದ್ದಾರೆ, ಏನು ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಇದು ಒಂದು ಹ್ಯಾಂಡ್ ವಾಶು, ಪಶ್ಚಿಮ ಬೇಡ ಅಟ್ಯಾಚಲ್ಲೇ. ಡೋರ್ ತೆಗೆದ ತಕ್ಷಣ ಇಲ್ಲಿ ಬಿಸಿನೀರಿಗೆ ತಣ್ಣೀರಿಗೆ ಒಂದು 2 ಕೊಳೆ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ನೋಡಿ ಮೇಲೆ ನೋಡಿದ್ರೆ ಅಲ್ಲಿ ಏನಂತಾರೆ ಗೀಝರ್, ಹಾಟ್ ಆ್ಯಂಡ್ ಕೋಲ್ಡ್ಗೆ ಗೀಝರು, ಮತ್ತು ಅಲ್ಲಿ ಒಂದು ಸಾಕೆಟ್ ಕೊಟ್ಟಿದ್ದಾರೆ ಗೀಝರ್ಗೆ, ಪವರ್ ಸಪ್ಲೈಗೆ. ಇದು ಸಹ ಎಷ್ಟಿದೆ ಅಂದರೆ 1, 2, 3, 4, 5, 6, 7 ಅಡಿ, 6 ಮುಕ್ಕಾಲು 7 ಅಡಿ ಬರುತ್ತೆ ಬಚ್ಚಲ ಮನೆ. ಅಡ್ಡಗಲ ಬಂದು ಒಂದು 3 ಮುಕ್ಕಾಲು 4 ಅಡಿ ಅಡ್ಡಗಲ. ಚೆನ್ನಾಗಿದೆ, ಏನು ಅಷ್ಟೊಂದು ಇಕ್ಕಟ್ಟಿಲ್ಲ, ಫ್ರೀಯಾಗಿದೆ ಬಚ್ಚಲ ಮನೆ. ಓಕೆ, ಇದು ಒಂದು ಬೆಳಕು ಬರೋದಕ್ಕೆ ವಿಂಡೋ ಮಾಡಿದ್ದಾರೆ. ಅಪೋಸಿಟ್ ಬೆಳಕು ಬೆಳೆದರೆ ಕ್ಯಾಮ್ರಾ ಸರಿ ಬರೋಲ್ಲ. ಓಕೆ, ಹಂಗೆ ಬಂದರೆ ಇದು ಮತ್ತೆ ಹಾಲ್ಗೆ ಬಂದ್ವಿ. ಗಾಳಿ ಬೆಳಕು ನೋಡಿ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಈ ಫ್ಲ್ಯಾಟು ಔಟ್ಸೈಡೆಲ್ಲ ಹೇಗಿದೆ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಹಂಗೆ ಈಚೆ ಬಂದರೆ ಒಂದು 10 ಅಡಿಗೂ ಒಂದೊಂದು ಟ್ಯೂಬ್ ಲೈಟು ಹಾಕಿದ್ದಾರೆ ನೋಡಿ. ಇಲ್ಲಿ ಲಿಫ್ಟ್ ಇದೆ, ಲಿಫ್ಟಲ್ಲಿ ನೋಡೋಣ. ಲಿಫ್ಟ್ ಒಳಗಡೆ ಇದ್ದೀವಿ ನೋಡಿ, ಓಪನ್ ಆಗುತ್ತೆ ನೋಡಿ. ಲಿಫ್ಟಲ್ಲಿದ್ದೀವಿ ನಾವು. ಈಚೆ ಬಂದರೆ ನಾವು ಬಂದಿರೋವಂಥದ್ದೇ 5th ಫ್ಲೋರು, 5ನೇ ಫ್ಲೋರಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಎಲ್ ಶೇಪ್ ಇದೆ, ಅಲ್ಲಿ ಸ್ವಲ್ಪ ಅಷ್ಟು ದೂರ ಹೋಗಿ ನೋಡ್ಕೊಂಬರೋಣ ಬನ್ನಿ. ಈ ಬ್ಯೂಟಿಫುಲ್ ಪ್ಲೇಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಯಾರನ್ನ ಹಿರಿಯರಿದ್ದರೆ ಕುಳಿತುಕೊಂಡು ಮಾತಾಡೋಕ್ಕೆ ಒಳ್ಳೆ ತುಂಬ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಒಂದು ಸಿಟ್ಟಿಂಗ್ ಹಾಕ್ಕೊಂಡು ಕಾಫಿ ಕುಡ್ಕೊಂಡು ಪೇಪರ್ ಓದೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ವಿಂಡೋ ಓಪನ್ ಮಾಡ್ತೀನಿ, ನೋಡೋಕ್ಕೆ ಈ ಥರ ಸಿಗುತ್ತೆ. ವಾವ್, ತುಂಬ ಚೆನ್ನಾಗಿದೆ ನೋಡಿ, ಕಾಣ್ತಾ ಇರ್ಬೋದು. ನೋಡೋಕ್ಕೆ ಈ ಥರ ಸಿಗುತ್ತೆ ನೋಡಿ. ಟೌನು ಅಟ್ಯಾಚಲ್ಲೇ ತುಂಬ ಮನೆಗಳು ಪಕ್ಕದಲ್ಲೇ ಇರೋವಂಥದ್ದು ಈ ಒಂದು ಪ್ರಾಜೆಕ್ಟು. ತುಂಬ ಚೆನ್ನಾಗಿದೆ.
ಮುಂದೆ ಕೆಳಗಡೆ ಎಲ್ಲ ಯಾವ ಥರ ಇದೆ ಅಂತ ಹೋಗಿ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿಂದ ನಾವು 5ನೇ ಫ್ಲೋರಿಂದ ಈ ಥರ ನೋಡೋಕ್ಕೆ ಸಿಗುತ್ತೆ ವ್ಯೂ. ಸ್ನೇಹಿತರೆ, ಇಲ್ಲಿ 519ನೇ ಮನೆ ನಂಬರು ಯಾರೋ ಗೃಹಪ್ರವೇಶ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ವಾಸಕ್ಕೆ ಬಂದಿಲ್ಲ ನೋಡಿ. ಇದು ಕಾಮನಹಳ್ಳಿ ಎ ಬ್ಲಾಕಲ್ಲಿ 519. ಸ್ನೇಹಿತರೆ ನೋಡಿ, ಎ ಬ್ಲಾಕು ನೋಡಿ. ಇಲ್ಲಿ ಮುಖ್ಯ ರಸ್ತೆ ಪಕ್ಕದಲ್ಲೇ ಕಾಂಪೌಂಡ್ ಆದಮೇಲೆ ನೆಕ್ಸ್ಟು ಇರೋವಂಥದ್ದೇ ಎ ಬ್ಲ್ಯಾಕು ಪಾರ್ಕಿಂಗು ಸೈಡ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ನೋಡೋಕೆ ಹಿಂಗೆ ಸಿಗುತ್ತೆ ನೋಡಿ. ಇದೆಲ್ಲ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಇದು ಆಲ್ಮೋಸ್ಟು 30 ಫೀಟು ತಾರ್ ರೋಡ್ ಹಾಕಿದ್ದಾರೆ. ಇಲ್ಲೊಂದು 10 ಫೀಟು ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಇದು ಪಾರ್ಕಿಂಗ್ಗೆ 2 ವೀಲರು ಏನೋ ವೆಹಿಕಲ್ಸ್ 3 ವೀಲರ್ ಎಲ್ಲ ನಿಲ್ಲಿಸ್ಬೋದು ನೋಡಿ. ಹಿಂಗೆ ಕ್ರಾಸ್ ಮಾಡಿದ್ರೆ ನೋಡಿ, ಇದು ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಎಲ್ ಶೇಪ್ ಮಾಡಿರೋಂಥದ್ದು ಎ ಬ್ಲಾಕಲ್ಲಿ ನೋಡಿ. ಇದೆ ಜೈಂಟು ಬಿಲ್ಡಿಂಗು ನೋಡಿ, ಹಿಂಗೆ ಕಾಣಿಸುತ್ತೆ ನೋಡಿ. ಗ್ರೌಂಡ್ ಫ್ಲೋರ್ ತೋರಿಸ್ತೀನಿ ನೋಡಿ. ಇದು ಸ್ಟ್ರೈಟ್ ಇದೆ ಮತ್ತು ಇದು ಈ ಥರ ಇದೆ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿ. ಮತ್ತು ಔಟ್ಸೈಡೆಲ್ಲ ಪೂರ್ತಿ ಪಾರ್ಕಿಂಗಲ್ಲೇ ನೋಡಿ ಸೀಟ್ ಲೈಟ್ ಹಾಕಿದ್ದಾರೆ. ಹಾಗೆ ಸುತ್ತ ನೋಡಿಸ್ಕೊಂಬರ್ತೀನಿ ಬನ್ನಿ. ನೋಡಿ ಈ ಆ್ಯಂಗಲ್ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ ಶೇಪು ಸ್ಟ್ರಕ್ಚರ್ ಬಿಲ್ಡಿಂಗ್ ಇರೋದು. ಓಕೆ, ಕಾಣಿಸ್ತಾ ಇದೆಯಾ? ಇಲ್ಲೂ ಸಹ 30 ಅಡಿ ರಸ್ತೆ ಇದೆ. ಈ RGSL ಪ್ರಾಜೆಕ್ಟಲ್ಲಿ ಇದೊಂದು ಪ್ಲಸ್ ಪಾಯಿಂಟು. ಬಿಲ್ಡಿಂಗ್ಗಳು ಮನೆಗಳಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಪಾರ್ಕಿಂಗು ರಸ್ತೆಗೆ ಪ್ರಮುಖವಾಗಿ ಆದ್ಯತೆ ಕೊಡ್ತಾರೆ. ಅದೊಂದು ಖುಷಿ ವಿಚಾರ ನೋಡಿ. ನೋಡೋಕ್ಕೆ ಈ ಥರ ಸಿಗುತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ತುಂಬ ಕಾರ್ಗಳು ನಿಲ್ಲಿಸ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಜಾಗ ಇದೆ. ಇಲ್ಲೂ ಸಹ ಸೀಟ್ ಲೈಟ್ ಹಾಕಿದ್ದಾರೆ. ಸ್ನೇಹಿತರೆ, ಈ ಒಂದು ಎ ಬ್ಲ್ಯಾಕಲ್ಲಿ ಎಲ್ ಶೇಪಲ್ಲಿ ಒಂದು ಸೈಡ್ ಬಂದು ಈ ಥರ ನೋಡೋಕ್ಕೆ ಸಿಗುತ್ತೆ. ತುಂಬ ಈ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ವಯಸ್ಸಾಗಿರೋರಾಗಲಿ ಯಾರನ್ನಾಗಲಿ ಒಬ್ಬರು ಚೇರ್ ಹಾಕ್ಕೊಂಡು ಕೂತ್ಕೊಳೋದಕ್ಕೆ ಆಲ್ಮೋಸ್ಟ್ ಅಲ್ಲೊಂದು 6 ಅಡಿ ಸ್ಪೇಸ್ ಸಿಗುತ್ತೆ ಎಕ್ಸ್ಟ್ರಾ ಕಾರಿಡಾರ್ ಜೊತೆಗೆ. ಒಟ್ಟು 10 ರಿಂದ 12 ಅಡಿ ಜಾಗ ಸಿಗ್ತದೆ. ಒಂದು ಸಿಟ್ಟಿಂಗ್ ಏರಿಯಾ ತುಂಬ ಚೆನ್ನಾಗಿದೆ ಅದು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ನೋಡಿಸ್ತೀನಿ ನಿಮಗೆ. ತುಂಬ ಜನ ಕ್ವಶನ್ ಕೇಳ್ತಾರೆ, ಒಂದು 6 ಅಡಿಯಲ್ಲಿ ಹೆಂಗೆ ಎಲ್ಲ ಓಡಾಡೋದು ಅಂತ. ನೋಡಿ ಈ ಏರಿಯಾನ ಹಿಂಗೆ ಬಂದರೆ ಎಲ್ಲ ಕಡೆ ಲಿಂಕ್ಗಳಿದೆ ಕಾರಿಡಾರ್ಗೆ, ಲಿಫ್ಟ್ಗೆ ಹೋಗಕ್ಕೆ. ನೋಡಿ ಇಷ್ಟು ಓಪನ್ ಪ್ಲೇಸಲ್ಲಿ ಎಂಟ್ರಿ ಆಗ್ಬೋದು. ಒಂದೇ ಕಡೆ ಅಲ್ಲ, ತುಂಬ ಕಡೆ ಇರ್ತದೆ, ನೋಡಬೋದು. ಮುಂದೆ ಬನ್ನಿ, ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ತುಂಬ ಜನ ವೆಹಿಕಲ್ಸು ಆಲ್ಮೋಸ್ಟು ಬಿಸಿಲಿಗೆ ಅಂತ ಎಲ್ಲ ಬೇಸ್ಮೆಂಟೆಲ್ಲ ನಿಲ್ಲಿಸಿದ್ದಾರೆ. ಸ್ನೇಹಿತರೆ, RGSL ಎ ಬ್ಲಾಕ್ ಪಕ್ಕದಲ್ಲೇ ಒಂದು ಟೆಂಪಲ್ಲು ರೆಡಿ ಆಗ್ತಾ ಇದೆ ನೋಡಿ. ಅದರ ಪಕ್ಕದಲ್ಲೇ ಇದೆ. ಬಂದು ಅಲ್ಲಿ ನನಗೆ ಎದುರುಗಡೆ ನನಗೆ ಕಾಣಿಸ್ತಾ ಇದೆ, ನಿಮ್ಮ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ, STP ಇದೆ. ಇದೇ ಮುಖ್ಯವಾಗಿ ಇಲ್ಲಿ ಇಷ್ಟಿರೋ ಮನೆಗಳಿಗೆ ಪ್ರಮುಖವಾಗಿರುವಂಥದ್ದು ಅದೇ STP. ಅದೇನು ಅಂತ ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಈ ಒಂದು ಬ್ಲ್ಯಾಕ್ ಪಕ್ಕದಲ್ಲೇ ಮತ್ತೆ ನನಗೆ ಕಾಣಿಸ್ತಾ ಇದೆ B ಬ್ಲ್ಯಾಕು ನೋಡಿ, ಕಾಣಿಸ್ತಾ ಇದೆಯಾ? ಫೋಕಸ್ ಹಾಕ್ತೀನಿ ನೋಡಿ. B ಬ್ಲ್ಯಾಕು, ಓಕೆನಾ? ಮತ್ತು STP ಏನು ಅಂದರೆ, ಇಲ್ಲಿರೋ ಮನೆಗಳಿಗೆ ಎಲ್ಲರಿಗೂ ನೀರಿನ ಸೌಕರ್ಯ ಇಲ್ಲಿಂದನೇ ಆಗೋದು. ಮೋಟರ್ಸು, ವಾಟರ್ ಪಂಪ್ ಎಲ್ಲ ಇಲ್ಲಿಂದನೇ ಇದೆ ನೋಡಿ. ಇಷ್ಟು ಸ್ಪೇಸ್ ಇದೆ. ಮತ್ತು ನೋಡಿ, ನಾವು ಬಂದಿದ್ದು ಮೈನ್ ಎಂಟ್ರೆನ್ಸ್ ಅದು
ಜೂಮ್ ಹಾಕ್ತೀನಿ ನೋಡಿ, ಓಕೆನಾ. ಆ ಎಂಟ್ರೆನ್ಸಲ್ಲಿ ಬಂದಿದ್ದ ತಕ್ಷಣ ಸಿಗುವಂಥದ್ದೇ ಎ ಬ್ಲ್ಯಾಕು. ಇದು ಲೆಫ್ಟಲ್ಲಿರುವಂಥದ್ದೇ ಬಿ ಬ್ಲ್ಯಾಕು, ಓಕೆನಾ. ಈ ಎ ಬ್ಲ್ಯಾಕು ಎಂಡಿಂಗಲ್ಲಿದ್ದೀವಿ ನೋಡಿ. ಇಲ್ಲಿ ಈ ಥರ ನೋಡೋಕ್ಕೆ ಸಿಗುತ್ತೆ. ಇಲ್ಲೂ ಸಹ ಸುತ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಕಾರು ಅಥವಾ ಬೈಕು ಎಲ್ಲ ನಿಲ್ಲಿಸ್ಬೋದು ಇಲ್ಲಿ. ಈ ಥರ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ನೋಡಿ ಎದುರುಗಡೆ ಏನು ಕಾಣಿಸ್ತಿದೆ ಗೇಟು, ಅದೇ ಎಂಟ್ರೆನ್ಸು. ಇದು ಪಕ್ಕದಲ್ಲಿ ಬಿ ಬ್ಲಾಕ್ ನೋಡಿ, ಕಾಣಿಸ್ತಾ ಇದೆಯಾ? ಹಾಗೆ ಬಿಲ್ಡಿಂಗ್ ತೋರಿಸ್ತೆ ನೋಡಿ. ಇದು ಬಿ ಬ್ಲಾಕ್. ಇದರಲ್ಲೂ ಸಹ ಯು ಜಿ ಪಂಪು ಇಲ್ಲಿಗೆ. ಇಲ್ಲಿ ಎಲ್ಲದಕ್ಕೂ ಪಂಪ್ ಆಗೋದು ಇಲ್ಲಿಂದಾನೆ. ಇದು ಪಂಪು ಎಸ್ ಟಿ ಪಿ ಅಂದರೆ ಟೋಟಲ್ ವಾಟರ್ ಸಂಬಂಧಪಟ್ಟಿದ್ದು ಮ್ಯಾನೇಜ್ಮೆಂಟ್ ಎಲ್ಲ ಅಲ್ಲಿ ಎಸ್ ಟಿ ಪಿಯಲ್ಲಿ ಬರುತ್ತೆ. ಮತ್ತು ಇಲ್ಲಿ ನನಗೆ ಇನ್ನೂ ಕಣ್ಣಿಗೆ ಬಿದ್ದಿಲ್ಲ ವಾಣಿಜ್ಯ ಮಳಿಗೆ ಎಲ್ಲೂ ಕಾಣಿಸಿಲ್ಲ. ಎಲ್ಲಿದೆ ಹಂಗೆ ನೋಡ್ತಾ ತೋರಿಸ್ತೀನಿ ನೋಡಿ. ಎರಡು ಬಿಲ್ಡಿಂಗು ಮಧ್ಯೆ ಇಷ್ಟು ಸ್ಪೇಸ್ ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಹೊಸದಾಗೆ ಗಿಡ ನೆಟ್ಟಿದ್ದಾರೆ. ಯಾರೋ ವಾಸ ಇರೋರ ಇಲ್ಲ RGSL ಕಡೆನೇ ಗೊತ್ತಿಲ್ಲ. ಈ ಗಿಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಈ ಥರ ಹೇಳ್ತಾನೆ ರೈಟ್ ಸೈಡ್ಗೆ ಎ ಬ್ಲ್ಯಾಕಲ್ಲೇ ಕಾಣಿಸ್ತು ನನಗೆ ವಾಣಿಜ್ಯ ಮಳಿಗೆ 1 ಮತ್ತು 2. ಇದು ಅಂಗಡಿಗಳು, ವಾಣಿಜ್ಯ ಮಳಿಗೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರಾದರೂ ಅಂಗಡಿಗಳು ಓಪನ್ ಮಾಡ್ಬೋದು. ನಾನು ಇಲ್ಲ ಅಂದ್ಕೊಂಡಿದ್ದೆ, ಕಾಣಿಸ್ತು. ಒಳ್ಳೆ ವಿಚಾರ ಇದು. ಇದು ಎ ಬ್ಲ್ಯಾಕಲ್ಲಿ ಇರುವಂಥದ್ದು ವಾಣಿಜ್ಯ ಮಳಿಗೆ. ಮತ್ತು ಬಿ ಬ್ಲ್ಯಾಕಲ್ಲಿ ಯಾವ ಥರ ಇದೆ, ಯಾವ ಡೈರೆಕ್ಷನು ಹಂಗೆ ನೋಡೋಣ ಬನ್ನಿ ನೋಡಿ. ಪ್ರತಿಯೊಂದು ಫ್ಲ್ಯಾಟು ಸುತ್ತ ಸ್ಪೇಸ್ ಚೆನ್ನಾಗಿ ಮಾಡಿದ್ದಾರೆ. UGD ಮಾಡಿದ್ದಾರೆ. ಮತ್ತು ವೇಸ್ಟ್ ವಾಟ್ರ್ ಹೋಗೋದಕ್ಕೆ ಎಲ್ಲದಕ್ಕೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಓಕೆನಾ. ಇದೆಲ್ಲ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಬಳಸ್ಕೊಬೋದು. ಈಗ ನಾವು ಬಿ ಬ್ಲ್ಯಾಕು ಬ್ಯಾಕ್ ಸೈಡ್ ಇದ್ದೀವಿ. ಈ ಒಂದು ಚಿಕ್ಕನಹಳ್ಳಿ ಕಾಮನಹಳ್ಳಿ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ನಿಮಗೂ ಸಹ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸೋವಂಥ ಹಂತದಲ್ಲಿ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.